ನಮಸ್ಕಾರ. ಆಧ್ಯಾತ್ಮ ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಆಧ್ಯಾತ್ಮ ಅಂತ ಅಂದರೆ ಏನು? ಆಧ್ಯಾತ್ಮ ಅಂತಂದರೆ ನಮ್ಮ ಮನಸ್ಸನ್ನು ಒಂದು ಹಂತಕ್ಕೆ ಸುಧಾರಿಸುವುದು. ಎಂತಹ ಕಠಿಣ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಸಿಗುವುದು. ಎಲ್ಲ ಶಾಸ್ತ್ರ, ಪೂಜೆ, ಪುನಸ್ಕಾರ ಇಂತಹ ಒಂದು ಕ್ರಿಯೆಗಳೆಲ್ಲ ಆಧ್ಯಾತ್ಮ ಗುರುಗಳಾಗಿರತಕ್ಕಂತಹ ಉದ್ದೇಶ ಏನಪ್ಪ ಅಂತ ಅಂದರೆ, ಇಂಥ ಕ್ರಿಯೆಗಳನ್ನು ಮಾಡೋದ್ರಿಂದ ಜನಗಳಿಗೆ ಅರಿವು ಮೂಡಿಸಿ, ಮನಸ್ಸನ್ನು ಉದ್ಧರಿಸಿ, ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು. ಇತ್ತೀಚಿನ ದಿನಗಳಲ್ಲಿ ಜನರು ಆಧ್ಯಾತ್ಮಿಕದ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಕೂಡ, ಸಂಸಾರಿಗಳಲ್ಲೂ ಕೂಡ, ಸನ್ಯಾಸಿಗಳಲ್ಲೂ ಕೂಡ ಆಧ್ಯಾತ್ಮ ಕೈ ಬೀಸಿ ಕರೀತಾ ಇದೆ. ನಮ್ಮೊಳಗಿನ ಗೊಂದಲಗಳಿಗೆ ತೆರೆ ಹಾಕ್ತಾ ಇದೆ. ಏನಾದರೂ ಶಕ್ತಿಗಳ ಬಗ್ಗೆ ನಾವು ತಿಳಿಯಲು, ಕೆಲವೊಂದು ನಡೆಯುವ ವಿಸ್ಮಯದ ಬಗ್ಗೆ ತಿಳಿಯಲು, ನಮ್ಮೊಳಗಿನ ಅಡಕವಾಗಿರ್ತಕ್ಕಂಥ ಗುಪ್ತ ಶಕ್ತಿಯನ್ನು ಹೊರಹಾಕಲು ಈ ಆಧ್ಯಾತ್ಮ ಸಹಾಯ ಮಾಡುತ್ತೆ. ಗುರುಗಳ ಮಾರ್ಗದರ್ಶನ ಅತಿ ಮುಖ್ಯವಾಗಿದೆ. ನಮ್ಮಲ್ಲಿರುವಂತಹ ಚಕ್ರಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ನಮ್ಮ ಮನಸ್ಸಿನ ಸ್ಥಿತಿಗತಿಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ದಾಗ, ಗೊಂದಲಗಳಿದ್ದಾಗ ಯಾವ ರೀತಿ ಚಕ್ರಗಳು ಇಂಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ತಿಳಿಯಬಹುದು. ಹೀಗೆ ಆಧ್ಯಾತ್ಮದಲ್ಲಿ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಹಲವಾರು ಅನುಭವವನ್ನು ಪಡೆದುಕೊಂಡಿರ್ತಕ್ಕಂತಹ ಕೆಲವೊಂದು ಗುರುಗಳನ್ನ ನಾವು ನೋಡಬಹುದು. ಇಂದಿಗೂ ಕೂಡ ಆಧ್ಯಾತ್ಮಿಕದ ಕಡೆ ಒಲವು ಮೂಡಿಸಿಕೊಂಡು ಜನರು ಹೋಗ್ತಾ ಇದ್ದಾರೆ. ನಮಸ್ಕಾರ.